ಚಿಂತಾಮಣಿ ತಾಲೂಕು ಯಗವಕೋಟೆ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವವು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಚಿಂತಾಮಣಿ ತಹಸೀಲ್ದಾರ್ ಹಾಗೂ ಯಗವಕೋಟೆಯ ಗಣ್ಯರು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ರಥೋತ್ಸವ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ, ಅರ್ಚನೆ, ಮಹಾನಿವೇದನೆ, ಮಹಾಮಂಗಳಾರತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಶ್ರೀ ವೀರನಾರಾಯಣ ಸ್ವಾಮಿ ಮೂರ್ತಿಗಳನ್ನು ವಿಶೇಷ ಪೂಜೆ ಮತ್ತು ಮಂತ್ರ ಘೋಷಗಳೊಂದಿಗೆ ರಥದಲ್ಲಿ ಕೂರಿಸಲಾಯಿತು. ಈ ವೇಳೆ ಮಾತನಾಡಿದ ಕಣ್ಣಸ್ವಾಮಿ, ಜನತೆಗೆ ದೇವರ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗದವರು ನೆಮ್ಮದಿಯಿಂದ ಇರಲಿ ಎಂದು ತಿಳಿಸಿದ್ದಾರೆ. ಭಕ್ತರ ದೇವರ ನಾಮ ಘೋಷಣೆಗಳೊಂದಿಗೆ ರಥವನ್ನು ಎಳೆಯಲಾಯಿತು. ಸ್ಥಳೀಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರು ಸ್ವಾಮಿಯ ದರ್ಶನ ಪಡೆದರು. ಅಲ್ಲದೆ ಬಾಳೆಹಣ್ಣು ಮತ್ತು ದವನದ ಸೊಪ್ಪನ್ನ ರಥಕ್ಕೆ ಎಸೆಯುವ ಮೂಲಕ ಹರಕೆಯನ್ನ ತೀರಿಸಿದ್ರು. ನಮಸ್ಕಾರ. ಇದು ಯಗವಕೋಟೆ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅಂತ ಹೇಳ್ಬಿಟ್ಟು ಫೆಬ್ರವರಿ 5ನೇ ತಾರೀಕಿನಿಂದ ಫೆಬ್ರವರಿ 16ನೇ ತಾರೀಕು ಭಾನುವಾರದವರೆಗೂ ನಡೆಯುತ್ತಿದೆ. ಈ ದಿವಸ 12ನೇ ತಾರೀಕು ಬುಧವಾರ ಬ್ರಹ್ಮರಥೋತ್ಸವ ನಡೆಯುತ್ತಿದೆ. ಈ ವಿಶೇಷವೇನೆಂದರೆ ಸ್ವಾಮಿಯಲ್ಲಿ 4 ಅವತಾರಗಳನ್ನು ಕೆತ್ತಿದ್ದಾನೆ. ವಿಶ್ವಕರ್ಮನಿಂದ ಕೆತ್ತಲ್ಪಟ್ಟಂತಹ ದೇವರು. ಸಾಲಿಗ್ರಾಮ ಶಿಲೆ, ಶಿಲೆಗಳಲ್ಲಿ ಸುಮಾರು ವಿಧಗಳಿದೆ. ಸಾಲಿಗ್ರಾಮ ಶಿಲೆ ಅತ್ಯುತ್ತಮ. ಅದರಲ್ಲಿ ಸ್ವಾಮಿನ ಕೆತ್ತಿರುವಂಥದ್ದು ವಿಶ್ವಕರ್ಮನಿಂದ ಕೆತ್ತಲ್ಪಟ್ಟಂತಹ ದೇವರು. ಈ ಸ್ವಾಮಿಯಲ್ಲಿ ಕೃಷ್ಣಾವತಾರ, ನರಸಿಂಹಾವತಾರ, ವಾಮನಾವತಾರ ಹಾಗೂ ವೆಂಕಟರಮಣ ಸ್ವಾಮಿಯನ್ನು ತೋರಿಸಿದ್ದಾನೆ. ಅಭಿಷೇಕದ ಸಮಯದಲ್ಲಿ ನಾವು ದರ್ಶನ ಮಾಡಬಹುದು. ಯಗವಕೋಟೆ ವೀರನಾರಾಯಣ, ಕೈವಾರ ಅಮರನಾರಾಯಣ, ಕೆ ಸತ್ಯವಾರ ಲಕ್ಷ್ಮೀನಾರಾಯಣ, ಬೂದಿಗೆರೆ ದೇಶನಾರಾಯಣ, ಎಲ್ಲೋಡ ಆದಿನಾರಾಯಣ, ಈ ಪಂಚನಾರಾಯಣರು ಒಂದೇ ಮುಹೂರ್ತದಲ್ಲಿ ಒಂದೇ ಲಗ್ನದಲ್ಲಿ ದೇವೇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದಾಗ ಆ ದೋಷ ಪರಿಹಾರಕ್ಕೋಸ್ಕರ ಈ ಸ್ವಾಮಿಯನ್ನು ಸ್ಥಾಪನೆ ಮಾಡಿದೆ. ರಥೋತ್ಸವ ಎಳೆಯುವ ದಾರಿಯುದ್ದಕ್ಕೂ ಹಾಗೂ ದೇವಾಲಯದ ಬಳಿ ಪಾನಕ, ಮಜ್ಜಿಗೆ ಹಾಗೂ ಅದರ ಜೊತೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ತಮಟೆ ಕಲಾ ತಂಡಗಳು ರಥೋತ್ಸವ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀ ವೀರನಾರಾಯಣ ವಿಜಯತೆ ಅಂತ ಶ್ರೀದೇವಿ ಭೂದೇವಿ ಸಮೇತ ವೀರನಾರಾಯಣ ಸ್ವಾಮಿ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಇದೆ. ಈ ಒಂದು ದೇವಸ್ಥಾನಕ್ಕೆ ಈಶಾನ್ಯ ಮೂಲೆಯಲ್ಲಿ ವೀರಾಂಜನೇಯ ಸ್ವಾಮಿ ಅಂತ ಒಂದು ಟೆಂಪಲ್ ಇದೆ. ದೇವಸ್ಥಾನ ಇದು ವಿಶೇಷವಾಗಿ ಪಶ್ಚಿಮಕ್ಕೆ ಇದೆ, ಅಂದರೆ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ವೀರನಾರಾಯಣ ಸ್ವಾಮಿ. ಈ ವೀರನಾರಾಯಣ ಸ್ವಾಮಿ 3 ಬೆರಳನ್ನು ಹೀಗೆ ತೋರಿಸ್ತಾರೆ ಸಂಕೇತವಾಗಿ ವಿಗ್ರಹದಲ್ಲಿ. ಅದರ ಜೊತೆಗೆ ಅಷ್ಟಲಕ್ಷ್ಮಿ ಸಮೇತವಾಗಿ ಕಿರೀಟದಲ್ಲಿ, ಹೃದಯ ಭಾಗದಲ್ಲಿ, ಭುಜಗಳಲ್ಲಿ, ಶರೀರದಲ್ಲಿ ಅಷ್ಟಲಕ್ಷ್ಮಿಗಳು ಹೊಂದಿರತಕ್ಕಂತಹ ಭೂಲೋಕದಲ್ಲಿ ಏಕೈಕ ವಿಗ್ರಹ ಅಂತಂದರೆ ಇದೇ ವೀರನಾರಾಯಣ ಸ್ವಾಮಿ. ಇಂತಹ ವೀರನಾರಾಯಣ ಸ್ವಾಮಿ ನೀವೆಲ್ಲೂ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ಕಲಿಯುಗದಲ್ಲಿ ಬಹಳ ವಿಶೇಷ, ಭೂಲೋಕದಲ್ಲೇ ಎಲ್ಲೂ ಇರದೇ ಇರತಕ್ಕಂತಹ ವಿಶೇಷವಾದಂಥ ಅಷ್ಟಲಕ್ಷ್ಮಿ ಸಮೇತನಾಗಿರ್ತಕ್ಕಂಥ ವೀರನಾರಾಯಣ ಸ್ವಾಮಿ ಇದಾಗಿದೆ. ಪಶ್ಚಿಮ ಭಾಗಕ್ಕೆ ಅಂದರೆ ದೇವರು ಪಶ್ಚಿಮಕ್ಕೆ ನೋಡ್ತಾರೆ. ಇಲ್ಲಿ ಎದುರಿಗೆ ಕಮಲ ಸರೋವರ ಅಂತ ಒಂದು ಅದ್ಭುತವಾದಂಥ ಕಮಲ ಸರೋವರ ಇದೆ. ಹಾಗೂ ಏಕಶಿಲಾ ಬೆಟ್ಟ ಅಂತ ಬೆಟ್ಟದ ಮೇಲೆ ಅಂದರೆ ಸುಮಾರು ಬೆಟ್ಟ ಹತ್ತಲಿಕ್ಕೆ 750 ಮೆಟ್ಲನ್ನು ಏರ್ಪಾటు ಮಾಡಿದ್ದೀವಿ. ಬೆಟ್ಟದ ಮೇಲೆ ಮೆಟ್ಟನ್ನು ಹತ್ಕೊಂಡು ಬೆಟ್ಟದ ಮೇಲೆ ಹೋದರೆ ವಂಶವೃದ್ಧಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬಹಳ ವಿಶೇಷವಾದಂಥ ದೇವಸ್ಥಾನ. ಅಲ್ಲಿ ತುಂಬ ಅದ್ಭುತವಾದಂಥ ಪರಿಸರ. ಇಲ್ಲಿಗೆ ಬೆಂಗಳೂರಿಂದ ಸುಮಾರು ಜನ ಒಂದು ಯೋಗ ಕ್ಯಾಂಪ್ ಅಂತ ಬಂದು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಗಯಾದಲ್ಲಿರ್ತಕ್ಕಂಥ ವಿಷ್ಣುಪಾದ ಎಷ್ಟು ಶ್ರೇಷ್ಠವೋ ಇಲ್ಲೊಂದು ಮಹಾ ವಿಶೇಷವಾದಂಥ ವಿಷ್ಣುಪಾದ ಇದೆ. ಅಲ್ಲಿ ಎಡಗಾಲು, ಇಲ್ಲಿ ಬಲಗಾಲು ಅಂತ. ಇಲ್ಲಿ ಬಂದು ತುಂಬ ಶ್ರಾದ್ದ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನಾರಾಯಣ ಬಲಿ, ಮೋಕ್ಷನಾರಾಯಣ ಬಲಿ, ಆಶ್ಲೇಷ ಬಲಿ, ತಂದೆ ತಾಯಿಗಳಿಗೆ ತರ್ಪಣಗಳನ್ನು, ತಿಥಿಗಳನ್ನು ಮಾಡ್ತಾರೆ, ಪಿಂಡ ಪ್ರದಾನಗಳನ್ನು ಮಾಡ್ತಾರೆ. ಇಲ್ಲಿ ಇದೇ ಕಮಲ ಸರೋವರದಲ್ಲಿ ಮಾಡ್ತಾರೆ. ಬಹಳ ಅದ್ಭುತ ವಿಷ್ಣುಪಾದ ಕೂಡ ಇದೆ. ಇಲ್ಲಿ ಶ್ರಾದ್ದ ಮಾಡಲಿಕ್ಕೆ ಬಹಳ ಅನುಕೂಲವೂ ಕೂಡ ಮಾಡಿಕೊಟ್ಟಿದ್ದೀವಿ. ಅಷ್ಟು ಅದ್ಭುತವಾಗಿದೆ ಜಾಗ.
ಅದರ ಜೊತೆಗೆ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದು, ಆ ದೇವರು ದಿನೇ ದಿನ ಎತ್ತರಕ್ಕೆ ಬೆಳೀತಾ ಇದ್ದಾನೆ ಅಂತ ಉದ್ದೇಶದಿಂದ ಬಹಳ ಅದು ಒಂದು ಆಲ್ಟ್ರೇಷನ್ ಕೂಡ ಮಾಡಿದ್ದಾರೆ. ದೇವಸ್ಥಾನ ಎಲ್ಲ ನವೀಕರಣ ಮಾಡ್ತಾ ಇದ್ದಾರೆ. ಬಹಳ ಭೂಲೋಕದಲ್ಲೇ ಇಲ್ಲ ಅಂಥ ವಿಗ್ರಹ, ಅಷ್ಟು ಅದ್ಭುತವಾದಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೀವು ಇಲ್ಲಿ ನೋಡಬಹುದು. ಅದರ ಜೊತೆಗೆ ಇಲ್ಲಿ ಸಂತಾನವಿಲ್ಲದೆ ಇರತಕ್ಕಂಥವ್ರು ಬಂದು ಒಂದು ರಾತ್ರಿ ಮಲಗಿ ಹೋದರೆ ಅವ್ರಿಗೆ ಎಷ್ಟೋ ಜನಗಳಿಗೆ ಸಂತಾನ ಕೊಟ್ಟಿರ್ತಕ್ಕಂಥ ವಿಶೇಷವಾದಂಥ ಸಂದರ್ಭಗಳು, ಭಗವಂತನ ಅನುಗ್ರಹ ಲಭಿಸಿದೆ ಅಂಥ ವಿಶೇಷವಾದಂಥ ಕ್ಷೇತ್ರ. 7 ಜನ್ಮಗಳಿಂದ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ. ಪಂಚನಾರಾಯಣ ಕ್ಷೇತ್ರದಲ್ಲಿ ಇದು ಒಂದು ವೀರನಾರಾಯಣ ಸ್ವಾಮಿ, ಕೈವಾರ ಅಮರನಾರಾಯಣ, ಯಗುಕೋಟೆ ವೀರನಾರಾಯಣ, ಆಮೇಲೆ ಕೆ ಸತ್ಯವಾರ ಲಕ್ಷ್ಮೀನಾರಾಯಣ, ಬೂದಿಗೆರೆ ದೇಶನಾರಾಯಣ, ಎಲ್ಲೋಡ ಆದಿನಾರಾಯಣ ಅಂತ ಈ 5 ನಾರಾಯಣಗಳಲ್ಲಿ ಮೊಟ್ಟ ಮೊದಲ ವೀರನಾರಾಯಣ ನಮ್ಮ ಯಗುಕೋಟೆ ವೀರನಾರಾಯಣ ಸ್ವಾಮಿ. ಯಾರು ಒಂದೇ ದಿನದಲ್ಲಿ ಅಥವಾ ಒಂದು ಮುಹೂರ್ತದಲ್ಲಿ ಈ 5 ನಾರಾಯಣಗಳನ್ನು ದರ್ಶನ ಮಾಡ್ತಾರೋ 7 ಜನ್ಮಗಳ ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲಾಗಿ ಭೂಲೋಕದಲ್ಲಿ ಪಂಚನಾರಾಯಣಗಳಲ್ಲಿ ಮೊಟ್ಟ ಮೊದಲ ಕ್ಷೇತ್ರವಾಗಿ ಈ ವೀರನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಂದ್ರನಿಂದ ಪ್ರತಿಷ್ಠೆ ಆಗಿರತಕ್ಕಂಥದ್ದು. ಇದು ಬಹಳ ವಿಶೇಷವಾದಂಥ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ಮಾಘ ಶುದ್ಧ ಹುಣ್ಣಿಮೆಗೆ ನಾವು ರಥೋತ್ಸವ, ಬ್ರಹ್ಮರಥೋತ್ಸವ ಮಾಡ್ತೀವಿ. ಬ್ರಹ್ಮರಥೋತ್ಸವ ಸಕಲ ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಅನ್ನದಾನ ಅನ್ನಪ್ರಸಾದ ಸೇವೆ ಇರುತ್ತೆ. ಭಕ್ತಾದಿಗಳೆಲ್ಲರೂ ಕೂಡ ಪ್ರತಿ ವರ್ಷವೂ ಮಾಘ ಶುದ್ಧ ಹುಣ್ಣಿಮೆಗೆ ಇಲ್ಲಿ ಈ ಒಂದು ರಥೋತ್ಸವಕ್ಕೆ ಭಾಗಿಯಾಗಬೇಕು, ಅನ್ನದಾನ ಸೇವೆಯಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು, ದೇವರ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗಬೇಕಾಗಿ ಎಲ್ಲರಲ್ಲೂ ಒಂದು ಸಾರಿ ಪ್ರಾರ್ಥನೆ. ಶ್ರೀ ವೀರನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸದಸ್ಯರುಗಳು ಹಾಗೂ ಎಲ್ಲರೂ ಸೇರಿದಂತೆ ಭಕ್ತಾದಿಗಳು ಮತ್ತಿತರರು ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ವರದಿ ಅನಿಲ್ ಕುಮಾರ್, ನಂದಿ ಟಿವಿ, ಯಗವಕೋಟೆ.